ಬೋಳಿ ಮಕ್ಕಳು ಬೆಳಗ್ಗೆ ಹೈವೇನಲ್ಲಿ ಈ ಗಾಡಿ ಹೊಂಡಾ ಒಂದು, ಆಮೇಲೆ ಇನ್ನೊಂದು ಗಾಡಿ, 3 ಗಾಡಿ ಪಂಚರ್ ಆಗಿರೋದು ನಮ್ಮ ಬೆಳಗ್ಗೆಯಿಂದ. ಈ ಗಾಡಿ ಅಂತೂ ಎಷ್ಟೆಲ್ಲ ವೀಲೆಲ್ಲ ಚೆಕ್ ಮಾಡಿಸಿ, ವಾಲ್ ಟ್ಯೂಬ್ ಎಲ್ಲ ಚೆಕ್ ಮಾಡಿಸಿ, ಟ್ಯೂಬ್ ಚೆಕ್ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಏರ್ ಹಿಡಿತಾನೆ ಇದೆ, ಏನೋ ಪ್ರಾಬ್ಲಮ್ ಆಗಿದೆ. ಆಣಿಗಳು ಹಾಕಿರೋದು ನನ್ನ ಮಕ್ಕಳು. ಹೈವೇಗಳಲ್ಲಿ ಈ ಥರ ಆಣಿಗಳು ಹಾಕ್ಬಿಟ್ರೆ ಲಾಂಗ್ ಹೋಗೋರೆಲ್ಲ ಏನು ಮಾಡ್ಬೇಕು ಹೇಳಿ? ಲಾಂಗ್ ಹೋಗೋರೆಲ್ಲ ಮಂತ್ ಎಷ್ಟು ಕಷ್ಟ ಬೀಳಬೇಕು. ನಮ್ಮ ಹತ್ರ ಇವಾಗ ಇನ್ಫ್ಲೇಟ್ರ್ ಇತ್ತು, ಎಲ್ಲ ಇತ್ತು, ಇದಿದೆ, ಇನ್ನೊಂದು ಬ್ಯಾಕಪ್ ಇದೆ. ಇಲ್ಲ, ಮನೆ ಮಾಡ್ಕೊಂಬೇಡ, ಸಮುದ್ರ ಪಕ್ಕದಲ್ಲಿ ಅಲ್ಲಿಗಳ ಸದ್ದು ಮನೆ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ನಮ್ಮ ಇವತ್ತಿನ ಪಯಣ ಬಂದ್ಬಿಟ್ಟು ಟುವರ್ಡ್ಸ್ ವಾಲ್ಪರ ಈ ಕಡೆಗೆ. ಮಲ್ಟಿ ಡೇಸ್ ರೈಡು, 3 ದಿನದ ರೈಡು, 3 ಡೇಸು 3 ನೈಟ್ಸು. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಿಡ್ತಾಯಿದ್ದೀವಿ. ಅರ್ಲಿ ಮಾರ್ನಿಂಗ್ ಒಂದು 5 ಗಂಟೆಗೆ ಬಿಟ್ರಿ ನಾವು ಬೆಂಗಳೂರು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5 ಗಂಟೆಗೆ ಬಿಡಬೇಕು ಅಂತ. 5 o'clock ಬಿಟ್ರಿ. 5 o'clock ಬಿಟ್ಬಿಟ್ಟು ಬಂದ್ರಪ್ಪ ಮೀಟಿಂಗ್ ಪಾಯಿಂಟ್ಗೆ 4:15 ಅಂತಂದರೆ ಎಲ್ಲ ಬರೋಷ್ಟರಲ್ಲಿ 5:30 ಆಗೋಯ್ತು. 5:30 ಆಗಿ ಇನ್ನೂ ಅದು ಇದು ಅಂತೆಲ್ಲ ಒಂದರಲ್ಲಿ ಗಾಡಿನಲ್ಲಿ ಏರಿರಲಿಲ್ಲ. ಅಲ್ಲಿ ಏರೆಲ್ಲ ಹಾಕಿ ಮಾಡೋಷ್ಟರಲ್ಲಿ ಒಂದು 6 ಗಂಟೆ ಆಯಿತು. ಇನ್ನೇನು ಹೊರಟ್ವಿ. ಇನ್ನು ಸ್ವಲ್ಪ ಮುಂದೆ ಬರೋಷ್ಟರಲ್ಲಿ ಅದು ಏನು ಅಂತ ಗೊತ್ತಿಲ್ಲ, ಬೆಳಗ್ಗೆಯಿಂದ 3 ಗಾಡಿ ಪಂಚರ್ ಆಗಿದೆ. ಯಾವನಾದರೂ ಹೈವೇಸಲ್ಲಿ ಆಣಿಗಿಣಿ ಹಾಕ್ಬಿಟ್ನ ಗೊತ್ತಿಲ್ಲ. ಅದರಲ್ಲೂ ನಮ್ಮ ಬ್ಯಾಡ್ ಲಕ್ಗೆ ಟ್ಯೂಬ್ ಟೈರ್ಸ್ಗಳೇ ಎಲ್ಲ. 1 hour ಡಿಲೇ ಆಯಿತು. ಆವಾಗಲೇ ನಾನು ಫಾಸ್ಟಾಗಿ ಹೊಡೆದ್ಬಿಟ್ಟು ಡೆಸ್ಟಿನೇಷನ್ ಟೈಮು 2 ತೋರಿಸ್ತಾಯಿತ್ತು. ಇವಾಗ 3 ಆಗೋಯ್ತು. ಏನು ಫಾಸ್ಟಾಗಿ ಹೊಡೆದ್ರು ಯೂಸ್ ಇಲ್ದಿರ 1 hour ವೇಸ್ಟ್ ಆಗೋಯ್ತು. ಅಮ್ಮಮ್ಮ ಪಿಸ್ಟಾಪು ಅಂತಂದರೆ 10 minutes ಬ್ರೇಕ್ ಅಷ್ಟೇ. ಅಲ್ಲಿ 1 hour ಆಗೋಯ್ತು ಅಲ್ಲೇ. ಅದರಲ್ಲಿ ಪಂಚರ್ಸು, ಟ್ಯೂಬ್ಸು ಇದು ಬೇರೆ ಆಗೋಯ್ತು ಲೇಟು. ಬ್ರೇಕ್ಫಾಸ್ಟ್ಗೆ ನಮಗೆ ಸ್ಟಾಪ್ ಮಾಡಿದ್ರೆ 1 hour ಬೇಕು ನಮಗೆ. ಎಷ್ಟಿಗೆ ಟೈಮು 8 ಗಂಟೆ ನೋಡಿ, 8 ಗಂಟೆ ಆಗೇ ಹೋಯಿತು. ಇನ್ನೊಂದು ಅರ್ಧ ಅವರ್ಗೆಲ್ಲ ಎಲ್ಲರಿಗೂ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೆ ಸ್ಟಾಪ್ ಮಾಡಿದ್ರೆ ಮುಗಿದ ಕತೆ. ಅಲ್ಲೊಂದು 1 hour ಬೇಕು. ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅಲ್ವಾ ಎಂಟೈರ್ ಡೇ ರೈಡ್ ಇಟ್ಟಿರೋದು. ಇವಾಗ ನಾನು ಸ್ಟೇಟಸ್ಗಳೇನು ಅಪ್ಡೇಟ್ ಮಾಡೋಂಗಿಲ್ಲ. ಮ್ಯಾಚ್ ಸಾಯ್ತವನೆ ಆಲ್ರೆಡಿ. ಹೌದು, ಪರವಾಗಿಲ್ಲ. ಸಮ್ಮರಲ್ಲೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ ಅಂದ್ಕೊಂಡೆ. ಮಳೆ ಬಂದಿದೆ ಈ ಕಡೆ ಎಲ್ಲ ಚೆನ್ನಾಗಿ. ಅದಕ್ಕೆ ಫುಲ್ಲು ಗ್ರೀನಾಗಿ ಕಾಣ್ತಿದೆ ನೋಡಿ. ಎಷ್ಟು ಫುಲ್ ಗ್ರೀನಾಗಿ ಕಾಣ್ತಿದೆ. ಬೆಟ್ಟ ಅಂತೂ ಫುಲ್ ಡ್ರೈ ಆಗಿಬಿಡ್ತೈತೆ ಸಮ್ಮರಲ್ಲಿ. ಬಟ್ ಈ ಸಲ ಫುಲ್ ಗ್ರೀನಾಗಿ ಕಾಣ್ತಿದೆ. ನಾಟ್ ಬ್ಯಾಡ್. ಆಮೇಲೆ ಅಷ್ಟು ಬಿಸಿಲು ನಮಗೆ ಫೀಲ್ ಆಗ್ತಿಲ್ಲ. ಸ್ವಲ್ಪ ತಣ್ಣ ಗಾಳಿ ಬರ್ತಿದೆ. ಓ ಮೈ ಗಾಡ್ ಝೀಲಾ ಬ್ರೋ. ಬೆಳಗ್ಗೆ ನಾವು 5 ಗಂಟೆ ಅಂದ್ಕೊಂಡು 6 ಗಂಟೆಗೆ ಬಿಟ್ಟಿದ್ದು ಅತಿಬೆಲೆ ಟೋಲು. ಬೆಳಗ್ಗೆ ಸ್ವಲ್ಪ ಕೂಲಾಗಿತ್ತು ಆಸ್ ಎಕ್ಸ್ಪೆಕ್ಟೆಡು. ಇವಾಗ ಎರೋಡ್ ಹತ್ರ ಹೋಗ್ತಾಯಿದ್ದೀವಿ. ಸಖತ್ತು ಬಿಸಿಲು ಗುರು, ಸಖತ್ತು ಬಿಸಿಲಿದೆ. ಇವಾಗ ಜಸ್ಟ್ ಒಂದು ಪಿಟ್ ಸ್ಟಾಪ್ ಆಯಿತು. ಸುಮಾರು ಬೆಳಗ್ಗೆಯಿಂದ ನಾವು 300 ಚಿಲ್ಲರೆ ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ಲಿ ಮೀಟಿಂಗ್ ಪಾಯಿಂಟಿಂದ. ಇನ್ನು 190 ಕಿಲೋಮೀಟರ್ಸ್ ಇದೆ ನಮ್ಮ ಇದಕ್ಕೆ ವಾಲ್ಪರೆಗೆ. ಹೆವಿ ಬಿಸಿಲು ಅಂದರೆ ಬಿಸಿಲು. ಕೆಳಗಡೆ ಫುಲ್ ಸುಟ್ಟೋಗ್ತಿದೆ ಹಂಗೆ. ನಾನು ಸ್ವಲ್ಪ ಆದಷ್ಟು ಬೇಗ ಅದು ಅಲ್ಲಿಯೂರು ಫಾರೆಸ್ಟು ಚೆಕ್ ಪೋಸ್ಟ್ ಇದೆ ಅಲ್ವಾ, ಅದೊಂದು ಕ್ರಾಸ್ ಮಾಡಿಬಿಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಆರ್ಗನೈಸರ್ ಅಂತ ನಾನು ಎಲ್ಲರಿಗೂ ಒಂದೇ ಬೈಕ್ದ ನಂಬರ್ ಹಾಕ್ಬಿಟ್ಟು ಎಲ್ರಿಗೂ ತೊಗೊಂಡಿದ್ದೀನಿ ಎಂಟ್ರಿ, ಫಾರೆಸ್ಟ್ ಎಂಟ್ರಿ. ಸ್ವಲ್ಪ ತಕ್ಕರಲ್ಲಿ ಈ ಕಡೆ ಮಾಡಿದ್ರೆ ಏನಾದ್ರು ನೋಡಬೇಕಲ್ಲ, ಪ್ರಾಬ್ಲಮ್ ಆಗಬಾರ್ದಲ್ವಾ ಅಂತ. ಬಟ್ ಸಖತ್ತು ಬಿಸಿಲು ಗುರು ಯಪ್ಪ. ಇಲ್ಲಿ ಎರೋಡ್ ಅಂತ ಸಿಟಿಗಿದು ಟೌನು. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ
ವಾಲ್ಪರೆಗಿನ್ನ ಒಂದು 180 ಇಲ್ಲ ಒಂದು 150 ಇದೆ. ಫ್ಯೂಲ್ ಹಾಕ್ಸ್ತಾ ಇದ್ದೀವಿ ಲೈನಾಗೆಲ್ಲ. ಅರ್ಧ ಅವರ್ ಹಾಕ್ಸ್ಬೇಕಿಲ್ಲ ಎಲ್ಲರೂ ಹಾಕ್ಸೋದಕ್ಕೆ. ಹಾಕ್ಸೋಷ್ಟರಲ್ಲಿ ಚಿಕ್ಕಾಲ ಹರಿದೋಯ್ತು. ಕೆಳಗಡೆಯಿಂದ ಮೇಲ್ಗಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ನೀರು ಇಳಿತಿದೆ ಹಂಗೆ. ಯಪ್ಪ ಏನು ಬಿಸಿಲು ಗುರು. ಹಾಂ, ಇಲ್ಲಿ ಬರ್ತಾ ಎಲ್ಲ ಕನೆಕ್ಟ್ ಆಗಿಲ್ಲ ಅದು. 9 ಸೆಕೆಂಡ್ ಇದೆ. 35 ಗುರು. ಈ ಬಿಸಿಲಲ್ಲಿ ಒಂದೂವರೆ ನಿಮಿಷ ನಿಂತ್ಕೊಳ್ಳೋಷ್ಟರಲ್ಲಿ ತಿಕ್ಕ ಎಲ್ಲ ಹರಿದೋಗ್ತಾ ಇದೆ. ಹಾಂ, ಅದರಲ್ಲಿ ಬ್ಲ್ಯಾಕ್ಗಳು ಹಾಕ್ಕೊಂಡು ಮೈ ಮೇಲೆ ತುಂಬ ಬ್ಲ್ಯಾಕು ಎಲ್ಲ ಬ್ಲ್ಯಾಕು, ಕಂಪ್ಲೀಟ್ ಬ್ಲ್ಯಾಕು. ಕೆಳಗಡೆ ಬಿಸಿ, ಮೇಲ್ಗಡೆ ಬಿಸಿ, ಆ ಕಡೆ ಬಿಸಿ, ಈ ಕಡೆ ಬಿಸಿ, ಫುಲ್ ಫ್ರೈ ಮಟನ್ ಫ್ರೈ. ಬಾಡಿ ಫುಲ್ಲು ಡಿಹೈಡ್ರೇಟ್. ಎಷ್ಟು ನೀರು ಕುಡಿತಾ ಇದ್ರು ಔಟ್ಪುಟ್ಟೇ ಇಲ್ಲ, ಬರೀ ಇನ್ಪುಟ್ ಅಷ್ಟೇ. ನೋಡಿ ಹಿಂಗೆ ಪದೇ ನಾನು ಹಾರನ್ ಮಾಡ್ತಾನೇ ಇದ್ದೀನಿ. ಇವಾಗ ಜಸ್ಟು ಫುಲ್ ಟ್ರಾಫಿಕ್ ಇತ್ತು. ನಾವು ಹಿಂಗೆ ಲೆಫ್ಟಲ್ಲಿ ಬರ್ತಾಯಿದ್ವಿ. ನಾವು ಪ್ರತಿಯೊಂದು ವೆಹಿಕಲ್ಸ್ಗೂ ನಾನು ಹಾರ್ನ್ ಹೊಡ್ಕೊಂಡೇ ಬರ್ತಾಯಿದ್ದೆ. ಸಡನ್ನಾಗಿ ದೊಡ್ಡ ಟಿಪ್ಪರ್ ಅವ್ನು ಹೇಳ್ಕೊಂಬಿಟ್ಟ ಲೆಫ್ಟಿಗೆ. ಅದು ABS ಎಫೆಕ್ಟೋ ನನ್ನ ಎಫೆಕ್ಟೋ ಗೊತ್ತಿಲ್ಲ. ಸ್ಕಿಡ್ ಆಯಿತು, ಬಟ್ ಹಿಂಗೋಯ್ತು ಗಾಡಿ ನಂದು. ಹೋಗಿ ಬ್ರೇಕ್ ಹೊಡೆದೆ, ಬಟ್ ಟಚ್ ಮಾಡಿಲ್ಲ ನಾನು. ಕಂಟ್ರೋಲ್ ತೊಗೊಂಡೆ ಗಾಡಿನ. ಆ ವಿಡಿಯೋ ನಂದು ಡ್ಯಾಶ್ಬೋರ್ಡಲ್ಲಿದೆ. ಡ್ಯಾಶ್ಬೋರ್ಡು ಕ್ಯಾಮಲ್ಲಿ ಬರುತ್ತೆ. ಇನ್ ಕೇಸ್ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ಇದು ಅಲ್ಲಿಯೂರು ಚೆಕ್ ಪೋಸ್ಟ್ ಇದು. ಹಾಂ, ಅಲ್ಲಿ ಚೆಕ್ ಮಾಡ್ತಾರಣ್ಣ. ಮತ್ತೆ ಅಲ್ಲಿಯೂರು ಚೆಕ್ ಪೋಸ್ಟ್. ಅಪ್ಪ, ಒಂದು ಗೋಪ್ರೋ ಕ್ಯಾಮ್ರಾನೂ ಬಿಡೋದ ಅಂತಾರೆ. ಒಂದೊಂದು ಗೋಪ್ರೋ ಕ್ಯಾಮ್ರಾಗೆ 50 ರೂಪಾಯಿ ಇಸ್ಕೊಂಡ್ರು. ಒಬ್ಬೊಬ್ರಿಗೆ 50 ರೂಪಾಯಿ, ಗಾಡಿಗೆಲ್ಲ ಚಾರ್ಜು. ಆಮೇಲೆ ಇದು ಬನ್ನಿ ಚಲೋ ರೆಡಿ. ಓವರ್ಟೇಕಿಂಗ್ ಪ್ರಾಹಿಬಿಟೆಡ್. ಓಹೋ, ಅಲ್ಲಿಯೂರು ಡ್ಯಾಮ್ ನೀರು ಇದೆಯಲ್ಲ, ಸಾಲದೇನೆ ಅದು. ನೋಡಿ, ಆ ಲೆವೆಲ್ ಇರಬೇಕು. ಕಾರ್ಟ್ ಸೆಕ್ಷನ್ಸ್ ಬಿಗಿನ್. ಹಿಂದೆ ಎಲ್ಲ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಬರ್ಬೇಕಾದ್ರೆ ಜನ ಹುಡುಗರು. ಸೊ ಇವಾಗ ನೋಡಿದ್ರಲ್ಲ, ಇದು ಅಲ್ಲಿಯೂರು ಚೆಕ್ ಪೋಸ್ಟ್ ಅಂತ ಇದೆ. ಸ್ಟಾರ್ಟಿಂಗ್ ಫಸ್ಟು ಚೆಕ್ ಪೋಸ್ಟು ಶುರು ಆಗೋದು ಇಲ್ಲೇ. ನಾವು ಏನು ಪಾಸ್ ತೊಗೊಂಡಿರ್ತೀವಿ, ಈ ಪಾಸು ವಾಲ್ಪರೆಗೆ ಹೋಗೋದಕ್ಕೆ, ಅದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ನಾನು ಬುಕ್ ಮಾಡಿದ್ದೆ. ನಾನು ಹೆಂಗೆ ಬುಕ್ ಮಾಡಿದ್ದೆ ಅಂತಂದರೆ, ನಾವು ಬಂದಿದ್ದು ಅಷ್ಟು ಜನ. ನಾನು ಸ್ಟೇ ಬುಕ್ ಮಾಡಿದ್ದು 16 ಜನಕ್ಕೆ. 16 ಜನಕ್ಕೆ ಅಂತ ಪಾಸ್ ತೊಗೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ 20 ಜನ ಆಗೋಯ್ತು. 20 ಜನಕ್ಕೆ ಪಾಸ್ ತೊಗೊಂಡಿರಲಿಲ್ಲ. ಜೋಡ್ದಾಗ ಮಾತಾಡಿದ್ರು, ಹಂಗೆ ಹಿಂಗೆ ಹಿಂಗೆ ಮಾಡೋಂಗಿಲ್ಲ ಅಂತ. ಆಮೇಲೆ ಆಯಿತು, ಕಾಸು ಕೊಟ್ಬಿಟ್ಟು ಹೋಗು ಅಂತಾರೆ. ಅಷ್ಟೇ ನಮ್ಮ ಇಂಡಿಯಾ. ನಮಗೆ ಗೊತ್ತಿದ್ದು ಹಿಂಗೆ ಮಾಡ್ತಾರೆ ಅಂತ. ಅದಕ್ಕೆ ನಾನು ಒಬ್ಬನೇ ಬುಕ್ ಮಾಡಿದ್ದೆ. 16 ಜನಕ್ಕೂ ಎಷ್ಟು ಒಬ್ಬನೇ ಬುಕ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಇದು ತೋರ್ಸ ಸಾಕು, ಹೋಗು ಪರವಾಗಿಲ್ಲ ಅಂತ. ಪಾಸ್ ತೊಗೊಂಡಿರೋದು ಅದರಲ್ಲೇ ಮೆನ್ಷನ್ ಮಾಡಿದ್ದೆ 16 ಜನ ಅಂತ. ಅದನ್ನ ನೋಡ್ಬಿಟ್ಟು ಆಯಿತು ಹೋಗೋ ಅಂದ. ಗಾಡಿ ನಂಬರಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡ. ಗಾಡಿಗಂತ 50 ರೂಪಾಯಿ ಇಸ್ಕೊಂಡ. ಒಬ್ಬೊಬ್ಬರಿಗೆ 30 ರೂಪಾಯಿ ಇಸ್ಕೊಂಡ. ಈ ಗೋಪ್ರೋ ಕ್ಯಾಮ್ರಾಗಳಿಗೂ 50 ರೂಪಾಯಿ ಇಸ್ಕೊಂಡ. ಹಾಳಾಗೋಗಲಿ ಅಂತ ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ. ನಮಗೇನು ಬಂದಿದ್ದೀವಿ ಅಲ್ಲಿಂದ ಆರಾಮಾಗಿ ಒಳಗಡೆ ಹೋಗ್ಬೇಕು ಅಷ್ಟೇ. ವಿ ಕೆನಾಟ್ ಹ್ಯಾವ್ ಡಿಸ್ಟರ್ಬೆನ್ಸು. ಈ ಒಂದು ಚೆಕ್ ಪೋಸ್ಟ್ನ ಫಸ್ಟು ಕ್ರಾಸ್ ಮಾಡಬೇಕಂತ ಇತ್ತು. ಕ್ರಾಸ್ ಮಾಡಿದ್ದೀವಿ. ಇದಕ್ಕೂ ಟೈಮ್ ಲಿಮಿಟ್ಸ್ ಇದೆ. 6 ಗಂಟೆ ಮೇಲೆ ಬಿಡೋಲ್ಲ ಒಳಗಡೆ. ಬಿಕಾಸ್ ಇವೆಲ್ಲ ತಿಕ್ಕು ಫಾರೆಸ್ಟ್ ಝೋನ್ಸ್. ಇವೆಲ್ಲ ಎಲಿಫೆಂಟ್ಸು, ಟೈಗರ್ಸು, ಸೈಟ್ ಆಗೋ ಚಾನ್ಸಸ್ ಹೈ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹುಡುಗರು ಎಲ್ಲಪ್ಪ ಬರ್ತಾನೆ ಇಲ್ಲ, ತುಂಬ ಹಿಂದೆ ಬರ್ತವ್ರೆ.
ಓಹೋ, ಅಲ್ಲಿ ಕೆಳಗಡೆ ಇದ್ದೀವಿ ನಾವು, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಮೇಲೆ. ಏನಂತ? ಓವರ್ಟೇಕ್ ಮಾಡೋಷ್ಟರಲ್ಲಿ ಕ್ರೇಜೆ, ಒಂದೊಂದು ಬಸ್ಸು ಒಂದೊಂದು ಕಾರ್ನ ಓವರ್ಟೇಕ್ ಮಾಡೋಷ್ಟರಲ್ಲಿ. ಇವ್ರುಗಳು ಬೇಕು ಅಂತ ಜಾಗ ಬಿಡೋದು ನಮಗೆ. ಘಾಟ್ ರೋಡ್ಸಲ್ಲಿ ತುಂಬ ಹುಷಾರಾಗಿ ಕ್ವಿಕ್ಕಾಗಿರಬೇಕು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಓವರ್ಟೇಕ್ ಮಾಡಬೇಕು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಂದೆ ಹೊಡಿಬೇಕು. ಲೇಟ್ ಮಾಡ್ಕೊಂಡಿದ್ರೆ ಆಗಲ್ಲ, ಬೀಜ ಬಾಯಿಗೆ ಬಂದುಬಿಡುತ್ತೆ. ಬಸ್ ಆಗಲಿ ಕಾರಾಗಲಿ. ಓಹೋ, ನೋಡಪ್ಪ ಹೆಂಗೈತೆ ಇಲ್ಲಿ ಬಂಡೆ, ರೋಡ್ ಮಧ್ಯ, ರೋಡ್ನೇ ಮುಚ್ಕೊಂಡೈತೆ, ಕ್ರೇಜಿ. ಆಮೇಲೆ ನನಗೆ ಇಲ್ಲಿ ಇನ್ನೊಂದು ಇಷ್ಟ ಆಯಿತು ನೋಡಿ, ಇದು ರಿಫ್ಲೆಕ್ಟರ್ಸು ವಿತ್ ರೋಲರ್ಸು. ಪ್ರತಿಯೊಂದು ಕರ್ವಲ್ಲೂ ಪ್ರತಿಯೊಂದು ಟರ್ನಿಂಗಲ್ಲೂ ಕೂಡ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ವೆಹಿಕಲ್ಸ್ ಏನಾದರೂ ಕಾರ್ನರಲ್ಲಿ ಹಳ್ಳಕ್ಕೆ ಹೋಗೋ ಥರ ಇತ್ತು ಅಂದರೆ ಅದು ಟಚ್ ಆಗಿದ ತಕ್ಷಣ ಅದು ರೋಲರ್ಸ್ ಇರ್ತಾವಲ್ಲ, ಅದು ನಮ್ಮನ್ನು ಸೈಡಿಗೆ ತೊಗೊಂಬಂತು ಮತ್ತೆ ರೋಡಿಗೆ ನಮ್ಮನ್ನು ಸ್ಟಾಪ್ ಮಾಡುತ್ತೆ. ಇನ್ಸಿಡೆಂಟ್ಸ್ ಆಗೋಲ್ಲ, ಯಾವುದು ಹೋಗಿ ಒಳಗಡೆ ಹಳ್ಳಕ್ಕೆ ಬಿಡೋದಿಲ್ಲ. ಕಾರ್ನರ್ಸಲ್ಲಿ ಯೂಶ್ವಲಿ ಆಗ್ತಾವಲ್ಲ ಈ ಕಾರ್ನರ್ಸ್ಗಳೆಲ್ಲ, ಹಳ್ಳಕ್ಕೆ ಬೀಳೋದು, ಆಕ್ಸಿಡೆಂಟ್ಸ್ ಆಗೋದೆಲ್ಲ ಆಗ್ತವೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಐ ಥಿಂಕ್ ನಾನು ನಮ್ಮ ಸೌತ್ ಇಂಡಿಯಾನಲ್ಲಿ ಈ ಥರ ಎಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ನಾನು ಈ ಥರ ಒಂದು ಟೆಕ್ನಾಲಜಿ. ಯೂಟ್ಯೂಬಲ್ಲಿ ನೋಡಿದೆ ನಾನು ಈ ಥರ ಎಲ್ಲ ಇನ್ಸ್ಟಾಲ್ ಮಾಡ್ತಾರೆ ಅಂತ, ಬಟ್ ಫಸ್ಟ್ ಟೈಮ್ ನಾನು ರಿಯಲಾಗಿ ನೋಡ್ತಾ ಇರೋದು ಆನ್ ರೋಡು. ಮೇಲೆ 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 ಬರ್ತಾರೆ, ಯಾರೂ ಬಂದಿಲ್ಲ ನೋಡಿ ನೋಡಿ. ಎಲ್ಲ ಕಾರ್ನರ್ಸಲ್ಲೂ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಎಷ್ಟು ತಿಕ್ಕು ಫಾರೆಸ್ಟ್ ಇದೆ ಅಂತಂದರೆ ಕ್ರೇಜೆ. ಮೇಲೆ ಹೋಗ್ತಾ ಹೋಗ್ತಾ ತಣ್ಣಗೆ ಫೀಲ್ ಆಗ್ತಿದೆ ನಮಗೆ. ಬ್ಯೂಟೆ ಬ್ಯೂಟೆ. ವಾವ್, ಬ್ಯೂಟೆ ನೋಡಿ. ನಾನು ಯೂಶ್ವಲಿ ಇಷ್ಟು ದಿನ ಏನು ಮಾಡಿಬಿಟ್ಟಿದೆ ಅಂತಂದರೆ ಜಾಸ್ತಿ ಇನ್ಸೈಡ್ ಕರ್ನಾಟಕ ಆರ್ಗನೈಸ್ ಮಾಡ್ತಾಯಿದ್ದೆ. ನೋಡಿ ಇದು ಡಿಸಿಪ್ಲೈನ್. ಘಾಟ್ಸಲ್ಲಿ ಲಾರೀಸ್ ಬಂದರೆ, ಈ ವೆಹಿಕಲ್ಸ್ಗಳು ಬಂದರೆ ಲಾಂಗ್ ಟರ್ನ್ ತೊಗೋಬೇಕು. ಆವಾಗ ನಮ್ಮ ಲೇನ್ ನಾವು ಅವ್ರಿಗೆ ಕೊಟ್ಟು ನಾವು ವೆಯ್ಟ್ ಮಾಡಬೇಕು. ದಟ್ಸ್ ದ ರೂಲ್ ಆಫ್ ಘಾಟ್ ರೋಡ್ಸ್. ಕೆಲವರು ಪೆಂಗ್ನನ್ ಮಕ್ಕಳು ಲಾರಿಗೂ ದಾರಿ ಕೊಡ್ತಾರೆ, ಹಿಂಗೆ ನುಗ್ಬಿಡ್ತಾರೆ, ಆವಾಗ ಲಾರಿ ಮೇಲೆ ಬಂದುಬಿಡುತ್ತೆ. ಒಂದು ವೀಡಿಯೋ ವೈರಲ್ ಆಗಿತ್ತು. ನೋಡಿ ಅಲ್ಲಿ ಕಾಣ್ತಿದ್ದಲ್ಲ ಆ ಕ್ಯಾಮ್ರಾದಲ್ಲಿ ನನಗೆ ಎಷ್ಟು ತಿಕ್ಕಾಗಿ ಎಷ್ಟು ಮೇಲ್ಗಡೆ ಕವರ್ ಆಗಿದೆ ನೋಡಿ. ಅಂದರೆ ನಮ್ಮ ಕರ್ನಾಟಕದಲ್ಲೂ ಇದೆ ಆ ಗೊಂಬೆ ಎಲ್ಲ, ಹಿಂಗೆ ಎಷ್ಟು ತಿಕ್ಕಾಗಿದೆ ಫಾರೆಸ್ಟು. ಅದಕ್ಕೆ ಅಲ್ವ ಒಂದು ಕರೆಯೋದು ರೈನ್ ಫಾರೆಸ್ಟ್ ಅಂತ. ಇದು ಚೆನ್ನಾಗಿದೆ, ಎಷ್ಟು ಕ್ರೇಜಿಯಾಗಿ ಕೂಲ್ ಚಿಲ್ಲಾಗಿ ಫೀಲ್ ಆಗ್ತಿದೆ ಮೇಲೆ ಬರ್ತಿದ್ದಂಗೆ. ಬ್ಯೂಟಿ ಬ್ಯೂಟಿ. ಓ ಇವಾಗಡಿ ಬರುತ್ತೆ. ಸ್ಟಾಪ್ ಮಾಡೋಣ. ಮೇಲೆ ಬರ್ತಿದ್ದಂಗೆ ಗಾಳಿ ತಣ್ಣಗೆ ಬೀಸ್ತಿದೆ, ವೆದರು ಕ್ರೇಜಿ. ನೋಡಿ ಸಮ್ಮರಲ್ಲಿ ನಮಗೆ ಈ ವೆದರ್ ಬೇಕು, ನಮಗೆ ಬೇರೆ ಎಲ್ಲೂ ಸಿಗಲ್ಲ ಈ ವೆದರ್ ನಮಗೆ, ಈ ಥರ ತಣ್ಣಗಿರೋ ವೆದರು. ಮಿಸ್ಟು ಫುಲ್ಲು ಚಳಿ ಇರಬೇಕಾದ್ರೆ, ಫುಲ್ಲು ಮಳೆ ಬರಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸಮ್ಮರ್ ಟೈಮಲ್ಲಿ ಬಂದು ಎಂಜಾಯ್ ಮಾಡ್ತಾ ಜಾಗಗಳಲ್ಲಿ ಕೆಲವೊಂದು ಮಾತ್ರ, ಅದರಲ್ಲಿ ಇದು ಒಂದು.
ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ನೀವು ಕೇಳ್ದಂಗೆ ಈ ಸಲ ತುಂಬ ಜನ ಹೇಳಿದ್ರು, ಬ್ರೋ ಬರೀ ಕರ್ನಾಟಕದಲ್ಲೇ ಆರ್ಗನೈಸ್ ಮಾಡ್ತೀರಾ, ಎಲ್ಲಾದರೂ ದೂರ ಆರ್ಗನೈಸ್ ಮಾಡಿ, ಇನ್ಮೇಲಿಂದ ಸ್ವಲ್ಪ ಹೊರಗಡೆ ಆರ್ಗನೈಸ್ ಮಾಡಿ, ನಮಗೂ ಬೋರ್ ಆಗಿಬಿಟ್ಟಿದೆ ಇಲ್ಲೇ ನೋಡಿ ಅಂತ. ಸೊ ನೀವು ಕೇಳ್ದಂಗೆ ನೋಡಿ, ಈಗ ನಾವು ಬೇರೆ ಬೇರೆ ಸ್ಟೇಟ್ಸು, ಬೇರೆ ಬೇರೆ ಪ್ಲೇಸಸ್ಸು ದೂರ ಇರೋದನ್ನೆಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀವಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಬನ್ನಿ ರೈಡ್ಗಳಿಗೆ, ಬರ್ತಾಯಿದ್ದೀರಾ ಗೊತ್ತು ನಮಗೆ. ಒಳ್ಳೆ ಚಳಿ ಶುರು ಆಗ್ತಿದೆ ಅಲ್ಲ? ಕ್ರೇಜಿ ನೋಡಿ ಎಷ್ಟು ತಣ್ಣಗಿದೆ ಇಲ್ಲಿ. ಅಪ್ಪ ಒಳ್ಳೆ ಮಜಾ ಕೊಡ್ತಿದೆ. ನೋಡಿ ಬೋಳಿ ಮಕ್ಕಳು ಬೆಳಗ್ಗೆ ಹೈವೇನಲ್ಲಿ ಈ ಗಾಡಿ ಹೊಂಡಾ ಒಂದು, ಆಮೇಲೆ ಇನ್ನೊಂದು ಗಾಡಿ, 3 ಗಾಡಿ ಪಂಚರ್ ಆಗಿರೋದು ನಮ್ಮ ಬೆಳಗ್ಗೆಯಿಂದ. ಈ ಗಾಡಿ ಅಂತೂ ಎಷ್ಟೆಲ್ಲ ವೀಲೆಲ್ಲ ಚೆಕ್ ಮಾಡಿಸಿ, ವಾಲ್ ಟ್ಯೂಬ್ ಎಲ್ಲ ಚೆಕ್ ಮಾಡಿಸಿ, ಟ್ಯೂಬ್ ಚೆಕ್ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಏರ್ ಹಿಡಿತಾನೆ ಇದೆ, ಏನೋ ಪ್ರಾಬ್ಲಮ್ ಆಗಿದೆ. ಆಣಿಗಳು ಹಾಕಿರೋದು ನನ್ನ ಮಕ್ಕಳು. ಹೈವೇಗಳಲ್ಲಿ ಈ ಥರ ಆಣಿಗಳು ಹಾಕ್ಬಿಟ್ರೆ ಲಾಂಗ್ ಹೋಗೋರೆಲ್ಲ ಏನು ಮಾಡ್ಬೇಕು ಹೇಳಿ? ಲಾಂಗ್ ಹೋಗೋರೆಲ್ಲ ಮಂತ್ ಎಷ್ಟು ಕಷ್ಟ ಬೀಳಬೇಕು. ನಮ್ಮ ಹತ್ರ ಇವಾಗ ಇನ್ಫ್ಲೇಟ್ರ್ ಇತ್ತು, ಎಲ್ಲ ಇತ್ತು, ಇದಿದೆ, ಇನ್ನೊಂದು ಬ್ಯಾಕಪ್ಗಿದೆ. ಸಾಕು ಬನ್ನಿ ಹೋಗುತ್ತೆ ಮನೆ ರಸ್ತೆವರೆಗೂ. ಆಯಿತು, ಇಲ್ಲ ಅಂದರೆ ಏನು ಮಾಡಬೇಕಿತ್ತು. ಒಂದು ಸ್ಟೇಗೆ ರೀಚ್ ಆಗಿದ್ದೀವಿ. ರೀಚ್ ಆಗಿ ನೋಡಿ, ಇದು ನಮ್ಮ 2 ದಿನದ ಸ್ಟೇ, ಎಡನ್ ವಿಲ್ಲಾ ಅಂತ. ಸಖತ್ತಾಗಿದೆ ವ್ಯೂ, ಸುತ್ತ 360 ವ್ಯೂ ಇದೆ. ಫುಲ್ ಟಿ ಎಸ್ಟೇಟ್ಸ್ಗಳ ಮಧ್ಯೆ ಇದೆ. ಇಲ್ಲಿ ಏನಿದೆ, ನಾವು ಬಂದ್ವಲ್ಲ ಆ ಕಡೆ ಕೇರಳ ಬಾರ್ಡ್ರು, ಇದು ಕರ್ನಾಟಕ, ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದೀವಿ ನಾವು. ಹತ್ತಿರಪಲ್ಲಿಗೆ ಇಲ್ಲಿಂದ ಫುಲ್ಲು ಹತ್ರನೇ. ಡ್ರೋನ್ ಶಾಟಲ್ಲಿ ಸಖತ್ತಾಗಿ ಬರುತ್ತೆ. ರೂಮ್ಸ್ಗಳು ಸಖತ್ತಾಗಿದೆ. ಸ್ವಲ್ಪ ಕೆಲಸಗಳಿದ್ದಾವೆ, ಬರ್ತೀನಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅಂಟಿಲ್ ದೆನ್ ಸಿ ಯು ಆಲ್, ಬಾಯ್.